ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಈ ಒಂದು ಪ್ರೀತಿಯಲ್ಲಿ ಏನು ನಿರ್ಧಾರ ಮಾಡ್ತಿದ್ದಾರೆ, ಅವರ ಮುಂದಿನ ಡಿಸಿಷನ್ ಏನಿದೆ, ನಿರ್ಧಾರ ಏನಿದೆ ಅಂತ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಹಾಗೆಯೇ ಯಾರಿಗೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ ಅವರೆಲ್ಲರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ಅಲ್ಲಿ ವಾಟ್ಸಪ್ ಮಾಡೋ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಕೂಡ ಕೆಲವೊಬ್ಬರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಪ್ರತಿಯೊಬ್ಬರು ಕೂಡ ಅಲ್ಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲಿಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆಯೇ ಆ ಚಾನಲ್ಗೂ ಕೂಡ ಅದು ಸೇಮ್ ನೇಮೇ ಇದೆ, ಬಿಲೀವರ್ ಫ್ರಮ್ ಟ್ಯಾರೋಟ್ 333 ಅಂತಿದೆ. ಅದಕ್ಕೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಓಕೆ, ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಇತ್ತು ಅಲ್ವಾ? ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ? ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರಾ? ಎಲ್ಲರಿಗೂ ಒಳ್ಳೆಯದಾಗಲಿ, ಸರಿನಾ? ಏನೆಲ್ಲ ನಿಮ್ಮ ಕಷ್ಟಗಳಿದೆ ಅಥವಾ ಫೈನಾನ್ಷಿಯಲ್ ಯಾರೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಈ ಒಂದು ವರ್ಷ ಏನು ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದೀರಾ ಅಥವಾ ವರಮಹಾಲಕ್ಷ್ಮಿಯ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ ಕೂಡ ಇರಲಿ ಅಂಥೇಳಿ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನಾದರೂ ನೋಡಿ, ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಅವರ ಒಂದು ನಿರ್ಧಾರ, ಈ ಒಂದು ಪ್ರೀತಿಯಲ್ಲಿ ಅವರ ಡಿಸಿಷನ್ ನಿರ್ಧಾರ ಏನಿದೆ, ನೆಕ್ಸ್ಟ್ ಡೇಯಲ್ಲಿ ಅವ್ರು ಏನು ಮಾಡಬಹುದು ಈ ಒಂದು ಪ್ರೀತಿಯಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಕ್ಯಾಸ್ಟ್ ಇಶ್ಯೂಸ್ ಇದೆ ಅನ್ನೋವಂಥದ್ದು ಇಲ್ಲಿ ಬರ್ತಿದೆ. ಅಂದರೆ ನಿಮ್ಮ ಕ್ಯಾಸ್ಟ್ ಅವರ ಕ್ಯಾಸ್ಟ್ ಬೇರೆ ಇದೆ. ಸೊ ಇಲ್ಲಿ ಮದುವೆ ಅನ್ನೋವಂಥ ವಿಷಯದಲ್ಲಿ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ. ಅಂದರೆ ಆಲ್ರೆಡಿ ನಿಮ್ಮಿಬ್ಬರು ಮದುವೆ ಆಗಿರಬಹುದು, ಮ್ಯಾರೇಜ್ ಆಗಿರಬಹುದು, ಇಲ್ಲ ಅಂತ ಹೇಳಿದ್ರೆ ಮದುವೆ ಟೈಮಲ್ಲಿ, ಈಗ ಮ್ಯಾರೇಜ್ ಆಗಬೇಕು ಅನ್ನೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ಕ್ಯಾಸ್ಟ್ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಇಲ್ಲಿ ಕೆಲವೊಬ್ರು ಯಾರು ಮದುವೆ ಆಗಿದ್ದೀರಾ, ಇಲ್ಲಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫಿಗೆ ಕ್ಯಾಸ್ಟ್ ಪ್ರಾಬ್ಲಮ್ ಏನೂ ಇಲ್ಲ, ಅಥವಾ ಅವ್ರ ಆ ಥರದ್ದೇನು ಇಲ್ಲಿ ಎನರ್ಜಿ ಸಿಗ್ತಾ ಇಲ್ಲ. ಅವ್ರ ಫ್ಯಾಮಿಲಿಲಿ ಕ್ಯಾಸ್ಟ್ ಎಲ್ಲ ನೋಡುವಂಥದ್ದು ಅಥವಾ ಕ್ಯಾಸ್ಟಿಸಮ್ ಮಾಡುವಂಥದ್ದು, ಅಥವಾ ಸ್ವಲ್ಪ ಇಲ್ಲಿ ಕ್ಯಾಸ್ಟಿನ ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ಪ್ರಾಬ್ಲಮ್ ಬರ್ತಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅವರ ನಿರ್ಧಾರ ಅಂತ ನೋಡಿದಾಗ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳ್ತಾರೆ ಅದಕ್ಕೆ ನಾನು ಓಕೆ ಹೇಳ್ತೀನಿ, ಫ್ಯಾಮಿಲಿ ಮೆಂಬರ್ಸ್ ಒಪ್ಕೊಂಡ್ರೆ ನನ್ನ ಕಡೆಯಿಂದ ಓಕೆನೋ ಸೈನ್ ಅಥವಾ ಸಿಗ್ನಲ್ ಸಿಗತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು ಫ್ಯಾಮಿಲಿಗೆ ಸ್ವಲ್ಪ ತುಂಬಾ ಇಂಪಾರ್ಟೆನ್ಸ್ ಕೊಡುವಂಥ ವ್ಯಕ್ತಿ. ಓಕೆ, ಸೊ ಹಾಗಾಗಿ ಇಲ್ಲಿ ಫ್ಯಾಮಿಲಿ ಏನು ಹೇಳ್ತಾರೆ ಅದಕ್ಕೆ ಇಲ್ಲಿ ಏನು ಅವರ ನಿರ್ಧಾರ ಪೂರ್ತಿ ಅವರ ಫ್ಯಾಮಿಲಿ ಮೇಲೆ ಇದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅವ್ರ ಫ್ಯಾಮಿಲಿ ಓಕೆ ಹೇಳಿದ್ರೆ ಈ ಒಂದು ಪ್ರೀತಿಯಲ್ಲಿ ನಿಮಗೆ ಓಕೆ ಅನ್ನೋವಂಥ ಮಾತನ್ನು ಅವರು ಹೇಳ್ತಾರೆ. ಆ ಥರ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಎಸ್. ಓಕೆ, ಈಗ ಆಲ್ರೆಡಿ ಮದುವೆ ಆಗಿ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಇರಬಹುದು. ಇಲ್ಲಿ ನಿಮ್ಮ ವೈಫ್ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮಿಂದ ದೂರ ಆಗಿರುವಂಥದ್ದು ಇಲ್ಲಿ ಮೆಸೇಜ್ ಬರ್ತಾ ಇದೆ. ಅಂದರೆ ಸಮಥಿಂಗ್ ಇಲ್ಲಿ ಕೆಲವೊಬ್ರು ಓಕೆ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿರೋ ಚಾನಲೈಸ್ ಮೆಸೇಜ್ ಬಂದು ಕ್ಯಾಸ್ಟ್ ಅಂತಾನೆ ಬರ್ತಿದೆ. ಓಕೆ, ಓಕೆ, ಯಾ, ಇಲ್ಲಿ ನಿಮ್ಮ ಪರ್ಸನ್ ನೆಕ್ಸ್ಟ್ ಅವರ ಒಂದು ಆ್ಯಕ್ಷನ್ ಇರ್ಬೋದು ಅಥವಾ ಅವರ ಒಂದು ನಿರ್ಧಾರ ಅಂತ ಹೇಳಿ ನೋಡಿದಾಗ ಅವರು ನಿಮ್ಮ ಜೊತೆಗೆ ಮತ್ತೆ ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಬೇಕು ಅನ್ನೋಂಥ ಮನಸ್ಥಿತಿ ಇದೆ. ಆದರೆ ಅವರಿಗಿಲ್ಲಿ ಬರ್ತಿರೋಂಥ ಗೊಂದಲ ಅಂತ ಹೇಳಿದ್ರೆ ಫ್ಯಾಮಿಲಿ ಒಪ್ಕೊಳ್ತಾ ಇಲ್ಲ ಅನ್ನೋದೇ ಇಲ್ಲಿ ಗೊಂದಲ ಅವರಿಗೆ. ಓಕೆ, ಓಕೆ, ಇಲ್ಲಿ ಕೆಲವೊಬ್ಬರ ಎನರ್ಜಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ
ಥರ್ಡ್ ಪರ್ಸನ್ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ದಟ್ ಮೀನ್ಸ್ ಅವರ ಫ್ರೆಂಡ್ ಆಗಿರ್ಬೋದು ಅಥವಾ ಅವ್ರು ಕೆಲಸ ಮಾಡ್ತಿರೋಂಥ ಸ್ಥಳದಲ್ಲಾಗಿರ್ಬೋದು, ಯಾರೋ ಒಬ್ಬರು ಅವ್ರ ಪರಿಚಯ ಕ್ಲೋಸ್ ಫ್ರೆಂಡ್ ಅವರಿಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ನೆಗೆಟಿವ್ಸ್ನ ಹೇಳ್ತಿದ್ದಾರೆ, ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಒಂದು ನೆಗೆಟಿವ್ನೆಲ್ಲ ಏನು ಕೇಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನು ಅವ್ರು ನೆಗೆಟಿವ್ ಫೀಲ್ ಮಾಡ್ತಿದ್ದಾರೆ ಅಥವಾ ನೆಗೆಟಿವ್ ಏನು ಕೇಳ್ತಾ ಇದ್ದಾರೆ ಕೆಲವೊಂದು ವಿಷಯಗಳನ್ನು, ಅದ್ರ ಮೇಲೆ ಅವ್ರು ಇಲ್ಲೆಲ್ಲೋ ಒಂದು ಕಡೆ ನಿಮ್ಮಿಂದ ದೂರ ಆಗಬೇಕು ಅನ್ನೋಂಥ ನಿರ್ಧಾರ ಮಾಡ್ತಾ ಇದ್ದಾರೆ. ಆ ಥರ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂದರೆ ಬೇಡವೇ ಬೇಡ, ಈ ಒಂದು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡೋದೇ ಬೇಡ, ಜಸ್ಟ್ ಸ್ಟಾಪ್, ಜಸ್ಟ್ ಮೂವ್ ಆನ್, ಆ ಥರ ಒಂದು ಎನರ್ಜಿಲಿ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ ಕೂಡ ಎಲ್ಲೋ ಒಂದು ಕಡೆ ಮೂವ್ ಆನ್ ಆಗುವಂಥ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಅವರ ಒಂದು ನಿರ್ಧಾರನೂ ಕೂಡ ಅದೇ ಥರನೇ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಅವರು ಶೇರ್ ಮಾಡದೇ ಇರಬಹುದು ಅಥವಾ ಶೇರ್ ಮಾಡಿರ್ಬೋದು, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಈ ರಿಲೇಶನ್ಶಿಪ್ನ ಅಂತ ಹೇಳಿಬಿಟ್ಟು. ಬಟ್ ಇಲ್ಲಿ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅವರು ಈ ಒಂದು ರಿಲೇಶನ್ಶಿಪ್ಪಿನ ಮೂವ್ ಆನ್ ಆಗುವಂಥ ಸಾಧ್ಯತೆಗಳು ತುಂಬಾ ಇದೆ ಅಂತ ಇಲ್ಲಿ ಬರ್ತಿದೆ. ಓಕೆ, ಎಸ್, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಈ ಕಾರ್ಡ್ನ ತಗೊಳ್ತೀನಿ. 4 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ದ ಚಾರಿಯೇಟ್, ಪೇಜ್ ಆಫ್ ವ್ಯಾಂಡ್ಸ್. ಎಸ್, ಇಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಎನರ್ಜಿ ಅದೇ ಇದೆ. ಇಲ್ಲಿ ಟ್ಯಾರೋ ರೀಡಿಂಗಲ್ಲೂ ಕೂಡ ಸೇಮ್ ಎನರ್ಜಿ ಬರ್ತಿರೋಂಥದ್ದು. ಕ್ಯಾಸ್ಟ್ ಇಶ್ಯೂಸ್ ತುಂಬಾ ಇಲ್ಲಿ ನಡೀತಾ ಇದೆ, ಫ್ಯಾಮಿಲಿ ಇಶ್ಯೂಸ್ ತುಂಬಾ ನಡೀತಾ ಇದೆ ಅಂತ ಇಲ್ಲಿ ಬರ್ತಾ ಇದೆ. ದ ಎಂಪರರ್, ದ ಮೂನ್ ಕಾರ್ಡ್ ಬರ್ತಿದೆ, ಕಿಂಗ್ ಆಫ್ ಸಾರ್ಟ್ಸ್ ಬರ್ತಿದೆ, ಪೇಜ್ ಆಫ್ ಸಾರ್ಟ್ಸ್, ಹಾಗೇನೆ ದ ಮೂನ್ ಕಾರ್ಡ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾ ಮೂಡ್ ಸ್ವಿಂಗ್ಸ್ ಇದೆ. ಇಲ್ಲಿ ನಿಮಗೆ ಯಾವ ಥರ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲಿ ಕಾಣಿಸ್ತಿದೆ. ಈಗಿನ ಕರೆಂಟ್ ಸಿಚುಯೇಷನಲ್ಲಿ ಅವ್ರ ಮನಸ್ಥಿತಿ ಆಗಿರ್ಬೋದು, ಅವ್ರನ್ನಾಗಿರ್ಬೋದು ಅಥವಾ ಅವರ ಸಿಚುಯೇಷನ್ ಆಗಿರ್ಬೋದು, ನಿಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಅವರು ಒಂದ್ಸಲ ನೀವು ಬೇಕು ಅಂತ ಹೇಳ್ತಾರೆ, ಒಂದ್ಸಲ ಬೇಡ ಅಂತ ಹೇಳ್ತಾರೆ. ಕೆಲವೊಂದು ಟೈಮಲ್ಲಿ ನೆಕ್ಸ್ಟ್ ಲೆವೆಲಿಗೆ ನೋಡಿದಾಗ ಅವರೆಲ್ಲೋ ಒಂದು ಕಡೆ ನಿಮ್ಮನ್ನು ಇಗ್ನೋರ್ ಮಾಡುವಂಥದ್ದು, ಹಾಗೆ ಸಡನ್ನಾಗಿ ಅವರೇ ನಿಮಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಮಾತಾಡುವಂಥದ್ದು. ಇಲ್ಲಿ ನಿಮಗೆ ಏನಾಗ್ತಿದೆ ಅಂದರೆ ಅವ್ರ ಮೇಲೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ. ಏನಿದು, ಏನು ಮಾಡಬೇಕು ಅನ್ನೋದು ತುಂಬ ಕನ್ಫ್ಯೂಷನ್. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಕನ್ಫ್ಯೂಷನ್ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಸೇಮ್ ಎನರ್ಜಿ ಇಲ್ಲಿ ಟ್ಯಾರೋ ರೀಡಿಂಗು ಕೂಡ ಇಲ್ಲಿ ಕ್ಯಾಸ್ಟ್ ಇಶ್ಯೂಸ್ ಆ್ಯಂಡ್ ಫ್ಯಾಮಿಲಿ ಇಶ್ಯೂಸ್ ಅಂತ ಹೇಳಿ ಬರ್ತಿದೆ. ಆಲ್ರೆಡಿ ಈ ಒಂದು ರೀಡಿಂಗ್ನ ನೋಡ್ತಿರೋರು ಆಲ್ರೆಡಿ ಮದುವೆ ಆಗಿರಬಹುದು ಅನ್ನುವಂಥ ಒಂದು ಎನರ್ಜಿ ಕೂಡ ಇದೆ. ಮದುವೆ ಆಗಿ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ಕೆಲವೊಬ್ಬರು ಎನರ್ಜಿಲಿ ಅವರ ಫ್ಯಾಮಿಲಿನೇ ನಿಮ್ಮಿಂದ ದೂರ ಮಾಡಿದ್ದಾರೆ. ಅಂದರೆ ಅವರಾಗೆ ಬಂದು ಕರ್ಕೊಂಡು ಹೋಗಿರೋವಂಥದ್ದಾಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡನ್ನ ಸಮಥಿಂಗ್ ಏನೋ ಬ್ರೈನ್ ವಾಶ್ ಥರ ಮಾಡಿ ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ಸ್ನ ಹೇಳಿ ಅವ್ರು ನಿಮ್ಮಿಂದ ದೂರ ಮಾಡಿದ್ದಾರೆ, ಅವರು ವಾಪಸ್ ಕರ್ಕೊಂಡು ಹೋಗಿದ್ದಾರೆ. ಈ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಬ್ಲೈಂಡ್ ಆಗಿಬಿಟ್ಟಿದ್ದಾರೆ. ಸಮಥಿಂಗ್ ಏನು ಮಾಡಬೇಕು ಲೈಫಲ್ಲಿ, ಯಾವ ಥರ ನಿರ್ಧಾರ ತಗೊಳ್ಬೇಕು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋದು ನಿಮ್ಮ ಪರ್ಸನ್, ಇಲ್ಲಿ ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಅಥವಾ ಎಕ್ಸ್ ಪರ್ಸನ್ ಸಮಥಿಂಗ್. ಓಕೆನಾ, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರು ಇಲ್ಲಿ ತುಂಬಾ ಇನ್ನೋಸೆಂಟ್ ಇದ್ದಾರೆ. ಅಂದರೆ ಅವರನ್ನು ಬೇಗ ಯಾರು ಬೇಕಿದ್ರೂ ಏನು ಹೇಳ್ಬೋದು, ಫೂಲ್ ಮಾಡಬಹುದು ಅಥವಾ ನಂಬಿಸಬಹುದು. ಆ್ಯಂಡ್ ಬೇಗ ಅವ್ರು ಬೇರೆಯವ್ರ ಮಾತನ್ನ ತುಂಬ ಚೆನ್ನಾಗಿ ಕೇಳ್ತಾರೆ, ಬೇಗ ಕೇಳ್ತಾರೆ. ಆ್ಯಂಡ್ ಬೇರೆಯವ್ರು ಹೇಳೋದನ್ನ ಬೇಗ ಅವರು ರಿಸೀವ್ ಮಾಡ್ಕೊಳ್ತಾರೆ. ಸಮಥಿಂಗ್ ಅವ್ರು ನೆಗೆಟಿವ್ ಹೇಳ್ತಿದಾರಾ ಅಥವಾ ಪಾಸಿಟಿವ್ ಹೇಳ್ತಿದಾರಾ ಅಥವಾ ಒಳ್ಳೇದು ಕೆಟ್ಟದ್ದು ಅವ್ರಿಗೆ ಅದನ್ನು ಅನಲೈಸೇ ಮಾಡಲ್ಲ. ಅಂದರೆ ಯೋಚನೆನೇ ಮಾಡಲ್ಲ, ಯೋಚನೆ ಮಾಡ್ದೇ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು. ಇಲ್ಲಿ ಮುಂದಿನ ದಿನದಲ್ಲೂ ಅದೇ ಥರನೇ ಆಗುವಂಥ ಸಾಧ್ಯತೆಗಳಿದೆ. ಅವ್ರು ಯೋಚನೆ ಮಾಡ್ದೇ ಕೆಲವೊಂದು ನಿರ್ಧಾರಗಳನ್ನು ತೊಗೊಂಡ್ಬಿಡ್ತಾರೆ. ಆಮೇಲೆ ಅವರಿಗೆ ಅನ್ಸುತ್ತೆ ಈ ಥರ ನಿರ್ಧಾರ ಮಾಡಬಾರ್ದಾಗಿತ್ತು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಅಂದರೆ ಅವ್ರು ತಗೊಳ್ಳೋಂಥ ನಿರ್ಧಾರ ಅವರಿಗೂ ಕ್ಲಾರಿಫಿಕೇಷನ್ ಇಲ್ಲ.
ಓಕೆ. ಸೊ ಮುಂದಿನ ದಿನದಲ್ಲಿ ಅವ್ರು ಏನಾದರೂ ಒಂದು ನಿರ್ಧಾರ ತಗೊಂಡ್ರೆ ಎಲ್ಲೋ ಒಂದು ಕಡೆ ಅದು ನಿಮಗೆ ನೆಗೆಟಿವ್ ಆಗಿ ಆ ಒಂದು ಇಂಪ್ಯಾಕ್ಟ್ ಬೀಳ್ತಾ ಇದೆ, ಪ್ರಭಾವ ಬೀಳತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅಂದರೆ ಅವರು ಯಾವ ಥರ ಆದರೂ ಅವರು ನಿರ್ಧಾರಗಳನ್ನು ತಗೊಳ್ಬೋದು. ಯಾಕಂದ್ರೆ ಅವರು ಇವಾಗ ಕರೆಂಟ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ತುಂಬಾ ಮೂಡ್ ಸ್ವಿಂಗ್ಸಲ್ಲಿದ್ದಾರೆ. ಯಾವ ರೀತಿ ಬೇಕಿದ್ರೂ ನಿರ್ಧಾರಗಳನ್ನು ತಗೊಳ್ಬಹುದು ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಒಂದ್ಸಲ ಬೇಕು, ಒಂದ್ಸಲ ಬೇಡ ಅಂತ ಹೇಳಿ ಏನಾದ್ರೂ ಒಂದ್ ನಿರ್ಧಾರ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ತಗೊಂಡಿರೋ ನಿರ್ಧಾರ ಅವರಿಗೆ ಸಮಥಿಂಗ್ ಅವರಿಗೇನೆ ಸ್ವಲ್ಪ ಏನ್ ಹೇಳ್ಬೋದು, ತಪ್ಪು ನಿರ್ಧಾರ ತಗೊಂಡ್ನಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ. ಅಂದ್ರೆ ಅವರಿಗೆ ಅನಿಸುತ್ತೆ ನಾನು ತಗೊಂಡಿರೋ ನಿರ್ಧಾರ ಸರಿ ಇಲ್ಲ, ಈ ತರ ನಿರ್ಧಾರ ಮಾಡಬಾರ್ದಾಗಿತ್ತು ಅನ್ನೋಂಥ ಆ ಥರ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ ಇಲ್ಲಿ. ಆ ಥರ ಅವ್ರು ನಿರ್ಧಾರನ ತಗೊಳ್ತಾರೆ. ಅವ್ರ ನಿರ್ಧಾರ ಅವರಿಗೆ ಸರಿ ಇರಲ್ಲ. ಆ ಥರ ಒಂದು ಎನರ್ಜಿಲಿ ಬರ್ತಿದೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಅವ್ರನ್ನ ಆದಷ್ಟು ನೀವು ಅರ್ಥ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಂಥ ಸಿಚುಯೇಷನ್‌ಗೆ ನೀವು ಫಸ್ಟ್ ಹೋಗ್ಬೇಕಾಗಿದೆ. ಇಲ್ಲಿ ನಿಮಗೂ ಸ್ವಲ್ಪ ಕಷ್ಟ ಆಗ್ತಿದೆ. ಅವ್ರನ್ನ ಅರ್ಥ ಮಾಡ್ಕೊಬೇಕಾ, ಬಿಡ್ಬೇಕಾ ಅಥವಾ ಏನ್ ಮಾಡ್ಬೇಕು? ಆ ಥರ ಇಲ್ಲಿ ಎನರ್ಜಿ ಬರ್ತಿದೆ. ಓಕೆ. ಹಾಗಾಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಆದಷ್ಟು ಕೂಲ್ ಆ್ಯಂಡ್ ಕಾಮ್ ಆಗಿರಿ. ಆ್ಯಂಡ್ ಅವ್ರು ಏನೇ ನಿರ್ಧಾರ ತಗೊಂಡ್ರು ಕೂಡ ಒಂದ್ಸಲ ನೀವು ಅವರಿಗೆ ತಿಳಿ ಹೇಳುವಂಥ ಒಂದು ಸ್ಥಿತಿಗೆ ಬನ್ನಿ. ಇಲ್ಲಾಂದ್ರೆ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಫುಲ್ ಡಿಪ್ರೆಸ್ ಆಗಿದ್ದೀರಾ. ಆ ಥರ ಎನರ್ಜಿ ಬರ್ತಿದೆ. ಅವ್ರು ಏನು ನಿರ್ಧಾರ ತಗೊಳ್ತಾರೋ ಅಥವಾ ಏನು ಮಾಡಿಬಿಡ್ತಾರೋ ಈ ಪ್ರೀತಿಯಲ್ಲಿ ಅಂತ ಹೇಳಿ ನೀವು ಡಿಪ್ರೆಸ್ ಆಗಿರುವಂಥದ್ದು. ಸಮಥಿಂಗ್ ಇಲ್ಲಿ ಬ್ಯಾಲೆನ್ಸ್ ಬೇಕಾಗಿದೆ ಇಬ್ಬರೂ ಕೂಡ. ಅವರ ಮೆಂಟಾಲಿಟಿ ಇರ್ಬೋದು, ನಿಮ್ಮ ಮೆಂಟಾಲಿಟಿ ಇರ್ಬೋದು. ಸಮಥಿಂಗ್ ಇಲ್ಲಿ ಮನಸ್ಸಿಗೆ ತುಂಬಾ ಹರ್ಟ್ ಆಗಿರೋ ಕಾರಣ ಇಬ್ಬರು ಮನಸ್ಥಿತಿ ಸರಿಸಮ ಬ್ಯಾಲೆನ್ಸ್ ಆಗಬೇಕಾಗಿದೆ ಅನ್ನೋಂಥ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.